ರಾಜ್ಯ ಸರ್ಕಾರಿ ನೌಕರರ ಸಂಘದ ಆರೋಗ್ಯ ಇಲಾಖೆಯ ನಿಕಟಪೂರ್ವ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ನ ಸಂಸ್ಥಾಪಕರಾದ ನವೀನ್ ಗಂಗರೆಡ್ಡಿ ಅವರ 50ನೇ ಜನ್ಮದಿನದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಯಿತು. ಈ ರಕ್ತದಾನ ಶಿಬಿರದಲ್ಲಿ ಹಲವಾರು ಯುವಕರು ಹಾಗೂ ಸಮಾಜ ಸೇವಕರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆಯ ಸಂದೇಶವನ್ನ ಸಾರಿದರು. ರಕ್ತದಾನ ಮಹತ್ವದ ಕುರಿತು ಮಾತನಾಡಿದ ಸಂಘಟಕರು, ಇಂತಹ ಸೇವಾ ಕಾರ್ಯಕ್ರಮಗಳು ಸಮಾಜದಲ್ಲಿ ಪರಸ್ಪರ ಸಹಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗುತ್ತವೆ ಎಂದು ತಿಳಿಸಿದರು. ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮಾರ್ಗದರ್ಶಕರು, ಹಿತಚಿಂತಕರು ಹಾಗೂ ಯಾವತ್ತೂ ಬಂಧು ಬಳಗರು ಅಲ್ಲದೆ ದೀನ ದಲಿತರಿಗೆ, ನಿರಾಶ್ರಿತರಿಗೆ, ಬಡವರಿಗೆ ಇಂಥವರಿಗೆ ಸಹಾಯ ಮಾಡ್ಕೊತ ಬಂದಂಥ ಹಾಗೂ ನಮ್ಮ ಕರ್ನಿಂಗ್ ಸರ್ ಹೇಳಿದಂಗೆ ಕೋವಿಡ್ ಟೈಮ್ದಾಗಲಿ, ಪ್ರವಾಹ ಟೈಮ್ದಾಗಲಿ ಎಲ್ಲ ರೀತಿಯಿಂದ ಈ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ವತಿಯಿಂದ ಅನೇಕ ಸಹಾಯವನ್ನು ಸಮಾಜಮುಖಿ ಸೇವೆಯನ್ನು ಮಾಡ್ಕೊತ ಬಂದಂಥ ನಿಮ್ಮೆಲ್ಲರ ಹಿತಚಿಂತಕ ಮಾರ್ಗದರ್ಶಕರಾದಂಥ ನವೀನ್ ಗಂಗರೆಡ್ಡಿ ಸರ್ ಇವರ ಜನ್ಮದಿನದ ಅಂಗವಾಗಿ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ನಾವು ಎಲ್ಲ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ಈ ರಕ್ತದಾನ ಶಿಬಿರದಿಂದ ಕಳೆದ ಒಂದು 3-4 ವರ್ಷದಿಂದ ಪ್ರತಿ ವರ್ಷ ಅವರ ಜನ್ಮದಿನದ ಅಂಗವಾಗಿ ಇದು ಬಿಮ್ಸ್ ಒಂದು ಸಹಯೋಗದೊಂದಿಗೆ ನಾವು ಇಲ್ಲಿ ಜರುಗಿಸ್ತಾ ಇದ್ದೇವೆ. ಈ ಪ್ರತಿ ವರ್ಷ 100-110 ಹೀಗೆ ಒಂದು ಯೂನಿಟ್ಗಳನ್ನು ಸಂಗ್ರಹಿಸಿ ನಮ್ಮ ಬಡ ಯಾರಾದರೂ ಹೆರಿಗೆ ಟೈಮ್ದಾಗಲಿ, ಇನ್ನುಳಿದ್ರೆ ಆಕ್ಸಿಡೆಂಟ್ ಆಗಲಿ, ಅಪಘಾತ ಆಗಲಿ, ಯಾವುದೇ ವಿಶೇಷವಾಗಿ ಅಂಥ ಒಂದು ಪ್ರಸಂಗದಾಗ ಯಾರಿಗಾದರೂ ರಕ್ತ ಬೇಕಾದರೆ ಅಂಥ ಜೀವಗಳಿಗೆ ಜೀವದಾನ ಕೊಡುವಂಥ ಈ ವರದಾನವನ್ನು ಆಗುವಂಥ ಈ ರಕ್ತದಾನ ಶಿಬಿರ ಒಳ್ಳೆಯ ಒಂದು ಕಾರ್ಯ ಇದು. ಅದೇ ಪ್ರಕಾರ ನವೀನ್ ಗಂಗರೆಡ್ಡಿ ಸರ್ ಅವರು ನಮ್ಮ ಈ ಸಮಾಜ ಸೇವೆ ಅಲ್ಲದೆ ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ನೌಕರರಿಗೂ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊತ ಬಂದಿದ್ದಾರೆ. ಹೀಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಕೊಡಲಿ ಹಾಗೂ ಅವರಿಗಾಗಲಿ ಅವರ ಕುಟುಂಬದವರು ಕೊಡಲಿ ಅಂಥೇಳಿ ಈ ಒಂದು ತಮ್ಮ ಪತ್ರಿಕಾ ಮುಖಾಂತರ ಅವರಲ್ಲಿ ನಾನು ಆಶಿಸುತ್ತೇನೆ. ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಬೃಹತ್ ಉಚಿತ ರಕ್ತ ದಾನ ಶಿಬಿರ ಉಚಿತ ರಕ್ತದಾನ ಶಿಬಿರ ಆಯೋಜಿಸಿದ್ದು, ನವೀನ್ ಗಂಗರೆಡ್ಡಿಯವರ 50ನೇ ಹುಟ್ಟುಹಬ್ಬದ ನಿಮಿತ್ತ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದು ಭಾಳ ಒಂದು ಒಳ್ಳೆಯ ಸಂದೇಶ. ಯಾಕಂದ್ರೆ ಈ ರಕ್ತ ಎಲ್ಲಿ ಸಿಗೋದಿಲ್ಲ ಅಂಗಡಿ ಒಳಗೆ. ಈ ರಕ್ತದಾನನ ಶ್ರೇಷ್ಠ ದಾನದೊಳಗೆ ರಕ್ತದಾನದ ದೊಡ್ಡ ದಾನ. ಈ ಒಂದು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ದಿಂದ ಹಾಗೂ ಗೋದಾಬಾಯಿ ಫೌಂಡೇಶನ್ ವತಿಯಿಂದ ಮಾಡಿದಂಥ ಈ ಒಂದು ಸೇವೆ ಏನೈತಲ್ಲ, ಎಷ್ಟು ಇವತ್ತು ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ದಾಗ ಎಷ್ಟು ಒಂದು ಪಾಯಿಂಟ್ಸ್ ಆಫ್ ಬ್ಲಡ್ ಕಲೆಕ್ಟ್ ಆಗ್ತಾವೋ, ಒಂದು ಬ್ಲಡ್ಡಿಗೆ 4 ಜೀವ ಉಳಿಸ್ತಂಥ ಒಂದು ಕಾರ್ಯಕ್ಕೆ ಈ ಫೌಂಡೇಶನ್ ವತಿಯಿಂದ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ವತಿಯಿಂದ ಅದೊಂದು ಸೇವಾ ಸಲ್ಲಿಸ್ದಂಗೆ ಆಗ್ತದೆ. ಈ ನಿಮಿತ್ತವಾಗಿ ನಾವು ಸಾಕಷ್ಟು ಲಾಸ್ಟ್ ಟೈಮೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ. ಅದರೊಳಗೂ ಸಾಕಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿ ಅದೂ ಎಷ್ಟೋ ಜನರಿಗೆ ಸೇವೆ ಆಯಿತು. ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ದಿಂದ ಎಲ್ಲ ರೋಗಿಗಳಿಗೆ, ತಾಯಂದರಿಗೆ, ಡೆಲಿವರಿ ಟೈಮ್ದಾಗ PPH ಆಗುವಂಥವ್ರಿಗೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ, ಹಿಮೋಫಿಲಿಯಾ ಪೇಷಂಟ್ಸ್ಗಳಿಗೆ, ಥ್ರೊಂಬೋಸೈಟೋಪೆನಿಯಾ ಪೇಷಂಟ್ಗಳಿಗೆ ಸಾಕಷ್ಟು ಅನುಕೂಲ ಆಗ್ತೈತಿ. ಇದರಿಂದ ಒಂದೇ ಬ್ಲಡ್ ಪಾಯಿಂಟ್ದಿಂದ 4 ಪ್ರಾಡಕ್ಟ್ ತೆಗಿತೀವಿ ನಾವು. ಒಂದು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ತೆಗಿತೀವಿ, ಪ್ಲಾಟ್ಲೆಟ್ ತೆಗಿತೀವಿ, ಹೋಲ್ ಬ್ಲಡ್ ತೆಗಿತೀವಿ, ಮತ್ತು ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಅಂತ ತೆಗಿತೀವಿ. ಎಲ್ಲ ಥರದ ಬ್ಲಡ್, ಎಲ್ಲ ರೋಗಿಗಳಿಗೂ ಒಂದೊಂದು ಥರದ ಬ್ಲಡ್ ಹತ್ತಿರ್ತೈತಿ. ಈ ಒಂದು ರಕ್ತದಾನ ಶಿಬಿರ ಏನು ಮಾಡಿದ್ರು ನೋಡು, ಅದು ಒಂದು ಭಾಳ ಒಂದು ಒಳ್ಳೆಯ ಕಾರ್ಯ. ಈ ಕಾರ್ಯ ಮುಂದೆ ಹಿಂಗೆ ಉರಿಲಿ ಅಂತ ಹೇಳ್ತಾ ನವೀನ್ ಗಂಗರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ದೇವರು ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆಯ ಈ ಥರ ಒಂದು ಕ್ಯಾಂಪ್ಗಳನ್ನು ಅರೇಂಜ್ ಮಾಡುವಂಥ ಇನ್ನೂ ಶಕ್ತಿ ಕೊಡಲಿ ಅಂತ ನಾ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ಒಂದು ಕಾರ್ಯಕ್ಕೆ ನವೀನ್ ಗಂಗರೆಡ್ಡಿಯವರ ಶ್ರೀಮತಿಯವರ ಆದಂಥ ಅವರು ಭಾಳ ಒಂದು ಸಹಕಾರ ಕೊಟ್ಟಾಗ ಈ ಫೌಂಡೇಶನ್ ವತಿಯಿಂದ ನಾವು ಸಾಕಷ್ಟು ರಕ್ತ ಶಿಬಿರವನ್ನು, ಈ ಫೌಂಡೇಶನ್ ವತಿ ಪ್ರೆಸಿಡೆಂಟ್ ಅದಾರವರು,
ಈ ಈ ಈ ಥರದೊಂದು ಆ್ಯಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿ ಒಂದು ಹೆಲ್ತ್ ಬಗ್ಗೆ ಆಯಿತು, ಹೆಲ್ತ್ ಟ್ಯಾಬ್ಲೆಟ್ಸ್ ಕೊಡೋದ್ರ ಬಗ್ಗೆ ಆಯಿತು, ಮತ್ತು ಬ್ಲಡ್ ಡೊನೇಷನ್ ಬಗ್ಗೆ ಆಯಿತು, ಒಂದು ಆರೋಗ್ಯಕರ ಒಂದು ಅಟ್ಮಾಸ್ಫಿಯರನ್ನು ಭಾಳ ಕ್ರಿಯೇಟ್ ಮಾಡ್ತಾರೆ. ಅಂಥ ಒಂದು ಕ್ರಿಯೇಟ್ ಮಾಡೋದ್ರಿಂದ ದಾನಿಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತೈತಿ. ಇದೇ ಥರ ಅವ್ರ ಸೇವೆ ಮುಂದುವರಿಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಅವ್ರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯನೂ ಕೊಡಲಿ, ಇದೇ ಥರ ಮುಂದುವರಿಲಿ ಅಂತ. ನಿಖಿಲ್ ಬಗ್ಗೆ ಹೇಳೋದಾಯ್ತಪ್ಪ ಅಂದ್ರೆ ನಾವು ಸ್ಪೋರ್ಟ್ಸ್ ಕ್ಲಬ್ ಆ್ಯಕ್ಟಿವಿಟೀಸ್ದೊಳಗೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾ ನಿಖಿಲ್ಸ್ ಸ್ಪೋರ್ಟ್ಸ್ ಕ್ಲಬ್ದಿಂದ ದರ ವರ್ಷವೂ ನಾವು ಈಗ 3ನೇ ಸೀಸನ್ ಅಂತೇಳಿ ಬ್ಯಾಡ್ಮಿಂಟನ್ ಸೀಸನ್ ಅಂತ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಯವರ ವತಿಯಿಂದ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಕ್ಯಾಂಪ್ನಲ್ಲೂ ಒಳ್ಳೆಯ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಮೆಂಟಲಿ ಫಿಸಿಕಲಿ ಫಿಟ್ ಇರಲಿ ಅನ್ನುವಂಥ ಒಂದು ಕಾರಣಕ್ಕೆ ವರ್ಷಕ್ಕೆ ಒಂದೊಂದು ಸಲ ಅದನ್ನು ನಾವು ಅವರಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ಮಾಡಿ ನಿಖಿಲ್ ಸ್ಪೋರ್ಟ್ಸಿಂದ ಒಂದು ನಮ್ಮ ಆರೋಗ್ಯ ಸಿಬ್ಬಂದಿಯವರ ಹೆಲ್ತ್ ಒಳ್ಳೆ ರೀತಿಯಿಂದ ಪ್ರಗತಿಯಲ್ಲಿ ಐತಿ ಅಂತ ಹೇಳ್ತಾ ಒಂದು ಆ ಸ್ಪೋರ್ಟ್ಸ್ ಕ್ಲಬ್ಬಕ್ಕೂ ಇನ್ನೂ ಹೆಚ್ಚೆಚ್ಚು ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ದಿವಂಗತ ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ಹಾಗೂ ಶ್ರೀ ನವೀನ್ ಗಂಗರೆಡ್ಡಿಯವರ ಗೆಳೆಯರ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ನವೀನ್ ಗಂಗರೆಡ್ಡಿಯವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಂದಿನ ಈ ಒಂದು IMA ಹಾಲ್ನಲ್ಲಿ ನಾವು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ಕೂಡ ನವೀನ್ ಗಂಗರೆಡ್ಡಿ ಅಧೀಕ್ಷಕರು, ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕೋಡಿ ಇವರ ಜನ್ಮದಿನ ಪ್ರಯುಕ್ತ ಪ್ರತಿ ವರ್ಷವೂ ಹಲವಾರು ವರ್ಷಗಳಿಂದ ನಾವು ಈ ಒಂದು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ತಾ ಬಂದಿದ್ವಿ. ಪ್ರತಿ ವರ್ಷವೂ ಕೂಡ ನಾವು ಸುಮಾರು 100-100ಕ್ಕಿಂತ ಹೆಚ್ಚು ರಕ್ತ ಯೂನಿಟ್ಗಳನ್ನು ಸಂಗ್ರಹಿಸ್ತಾ ಒಂದು ದಾಖಲೆಯನ್ನು ನಿರ್ಮಿಸ್ತಾ ಬಂದಿದ್ದೀವಿ. ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ಅವರ ಧರ್ಮಪತ್ನಿಯರು, ಅವರ ಪುತ್ರರಂಥ ನಿಖಿಲ್ ಅವರು ಹಾಗೂ ಅವರ ಎಲ್ಲ ಸಂಬಂಧಿಕರು ಕೂಡ ಈ ಒಂದು ಗೋದಾಬಾಯಿ ಕರ್ನಿಂಗ್ ಟ್ರಸ್ಟ್ ಮೂಲಕ ಸಂಘ ಸಂಸ್ಥೆಗಳಿಗೆ ಅವರು ಅನೇಕ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಸಮಾಜಮುಖಿ ಕಾರ್ಯಗಳಲ್ಲಿಯೂ ಕೂಡ ಅವರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕಳೆದ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಗೋದಾಬಾಯಿ ಕರ್ನಿಂಗ್ ಚಾರಿಟೇಬಲ್ ಟ್ರಸ್ಟ್ ಇವರು ಕೂಡ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದರು. ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ನೀಡೋದಿರ್ಬೋದು ಅಥವಾ ನೋಟ್ಬುಕ್ಗಳನ್ನು ನೀಡೋದಿರ್ಬೋದು, ಹಾಗೂ ಬಡ ಜನರಿಗೆ ಯಾವುದೇ ರೀತಿಯ ಒಂದು ಸಹಾಯವನ್ನು ನೀಡಬರುವುದು. ಆ ಒಂದು ನಿಟ್ಟಿನಲ್ಲಿ ಅನಾಥಾಶ್ರಮ ಇರ್ಬೋದು ಹಾಗೂ ಇನ್ನಿತರ ಅನೇಕ ಸಂಘ ಸಂಸ್ಥೆಗಳಿಂದ ಏನೇನು ಬಡ ಜನರಿಗೆ ಹಾಗೂ ಇಲ್ಲಿಯ ಸಮಾಜಕ್ಕೆ ಏನು ಕೆಲಸ ಆಗಬೇಕಾಗಿತ್ತೆ ಆ ಕೆಲಸವನ್ನು ಈ ಒಂದು ಸಂಘವು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದೆ. ಅದೇ ರೀತಿ ಈ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಅನ್ನೋದು ನಮ್ಮ ಸಂಕೇಶ್ವರ ನಗರದಲ್ಲಿ ಒಂದು ಯುವ ಜನರಲ್ಲಿ ಒಂದು ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ತಾ ಬಂದಿದೆ. ಅನೇಕ ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ ಇರ್ಬೋದು, ಕ್ರಿಕೆಟ್ ಟೂರ್ನಾಮೆಂಟ್ಗಳದ್ದು ಈ ರೀತಿ ಟೂರ್ನಾಮೆಂಟ್ಗಳು ಹಂಚೋದ್ರಿಂದ ಮತ್ತು ಪ್ರತಿ ದಿವಸ ಇಲ್ಲಿಯ ಒಂದು ಯುವಕರನ್ನು ಕ್ರಿಯಾಶೀಲರನ್ನಾಗಿ ಮಾಡಿಸಿ ಪ್ರತಿ ದಿವಸ ಅಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವಂಥ ಕಾರ್ಯವನ್ನು ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ದವರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಈ ಸಂಸ್ಥೆ, ಈ ಸಂಘಕ್ಕೂ ಹಾಗೂ ಈ ಒಂದು ದಿವಸದ ರೂವಾರಿ ಆದಂಥ ನಮ್ಮ ನವೀನ್ ಗಂಗರೆಡ್ಡಿ ಅವರಿಗೆ 50ನೇ ಜನ್ಮದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯವನ್ನು ದೇವರು ದಯಪಾಲಿಸಲೆಂದು ನಾವು ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ಹಾಗೂ ಸಮಸ್ತ ಸಂಕೇಶ್ವರ್ ಅವರ ಗೆಳೆಯರ ಪರವಾಗಿ ನಾವು ಅವರಿಗೆ ಆಶೀರ್ವಾದ ಅಥವಾ ಅವರಿಗೆ ನಾವು ಒಳ್ಳೆಯದನ್ನು ಯಶಸ್ಸನ್ನು ಸಿಗಲಿ ಅಂತ ಹೇಳಿ ಬೇಡಿಕೊಳ್ಳಿ. ಇದೇ ಸಂದರ್ಭದಲ್ಲಿ ನಿಪ್ಪಾಣಿಯ ಮೌಲಿ ಗ್ರಾಮೀಣಾಭಿವೃದ್ಧಿ ಅಂಗವಿಕಲರ ಪುನರ್ವಸತಿ ಕೇಂದ್ರದಲ್ಲಿ ನಡೆದ ವಾರ್ಷಿಕ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶ್ರವಣದೋಷವುಳ್ಳ ಮಕ್ಕಳಿಗೆ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪದಕಗಳು ಮತ್ತು ಟ್ರೋಫಿಗಳನ್ನು ನೀಡಿ ಗೌರವಿಸಲಾಯಿತು. ಈ ಮೂಲಕ ನವೀನ್ ಗಂಗರೆಡ್ಡಿ ಅವರು ತಮ್ಮ ಜನ್ಮದಿನವನ್ನ ವಿಭಿನ್ನವಾಗಿ ಆಚರಿಸಿಕೊಂಡರು.